ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಪ್ರಿನ್ಸ್ ಕಟ್ ಬ್ಲೌಸು ಮತ್ತು ಬೋಟ್ ನೆಕ್ ಮತ್ತು ಹೊಸ ಡಿಸೈನನ್ನು ಮೂರು ಈ ಬ್ಲೌಸಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಡೈಲಿ ನೋಡ್ತಾ ಹೋದರೆ ನಾನು ಒಂದೊಂದೇ ಹಾಕ್ತಾ ಹೋಗ್ತೀನಿ. ಯಾಕಂದರೆ ಒಂದೇ ವಿಡಿಯೋದೊಳಗೆ ನಾನು ಲೆಂತಿಯಾಗಿ ಕಟಿಂಗ್ ಒಂದು ವಿಡಿಯೋ, ಸ್ಟಿಚಿಂಗ್ ಒಂದು ವಿಡಿಯೋ ಹಾಕೋಕ್ಕಾಗಲ್ಲ. ಅದಕ್ಕೆ ನಾನು ಫಸ್ಟ್ ಒಂದೊಂದು ಸ್ಟೆಪ್ಪನ್ನು ನಿಮಗೆ ಹಾಕ್ಕೊಡ್ತೀನಿ. ನೀವು ಕಲಿಯೋರಿದ್ರೆ ನಿಮಗೆ ಭಾಳ ಈಸಿ ಆಗ್ತೈತಿ. ಅದಕ್ಕೆ ನಾನು ಆ ರೀತಿ ಇದನ್ನು ಮಾಡೀನಿ. ನೋಡಿರಿ ಫ್ರೆಂಡ್ಸ್, ಫಸ್ಟ್ ನಾನು ಈ ಮೆಜರ್ಮೆಂಟಿಂದ ಬೋಟ್ ನೆಕ್ ಬ್ಲೌಸನ್ನು ಈಗ ಕಟ್ ಮಾಡಕತ್ತೀನಿ. ನೋಡಿರಿ, ಬ್ಲೌಸ್ ಲೆಂತ್ 14 ಇಂಚ್ ಐತಿ, ಪ್ಲಸ್ ಅದಕ್ಕೆ 1 ಇಂಚು, ಚೆಸ್ಟ್ 9.5 ಇಂಚು, ಫುಲ್ ಶೋಲ್ಡ್ರ್ 14 ಇಂಚು. ಈ ರೀತಿ ಅವ್ರದ್ದೆಲ್ಲ ಅಳತೆಗಳನ್ನು ನಾನು ಬರೆದು ಇಟ್ಕೊಂಡಿನಿ. ಈಗ ನಾನೀಗ ಇದ್ರದ್ದು ಕಟ್ಟಿಂಗನ್ನು ತೋರಿಸ್ತೀನಿ. ಬರ್ರಿ ಫ್ರೆಂಡ್ಸ್, ನೋಡೋಣಂತ. ನೋಡಿರಿ, ಇದು ಮತ್ತು ಇನ್ನೊಂದು ಏನು ಹೇಳ್ಬೇಕಂದ್ರೆ, ನಿಮಗೆ ಲೆಹಂಗಾದ ಮೇಲೆ ಏನು ಬರುತ್ತಲ್ರಿ ಆ ಬ್ಲೌಸಿಗೆ, ಅದಕ್ಕೂ ಯಾವ ರೀತಿ ಫ್ರೆಂಡ್ಸ್ ಕಟ್ಟಿಗೆ ಎಷ್ಟು ಇಂಚಸ್ಸನ್ನು ಹೆಚ್ಚಿಗೆ ಇಟ್ಕೋಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕಂತ ಇವತ್ತಿನ ವಿಡಿಯೋದೊಳಗೆ ನಿಮ್ಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ನೋಡಿರಿ, ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿರಿ, ಇಲ್ಲೇ ಇದು ಲೆಹಂಗಾದ ಮೈನ್ ಬ್ಲೌಸ್ ಐತಿ. ಇದನ್ನು ಕಟ್ ಮಾಡೋದಂತ ಈಗ ಫಸ್ಟ್ ನೋಡಿರಿ, ನಾನೀಗ ಫ್ರಂಟ್ ಪಾರ್ಟನ್ನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ಅಂತ. ಬ್ಲೌಸ್ ಲೆಂತ್ 14 ಇಂಚ್ ಐತಿ, ಅದಕ್ಕೆ 1.5 ಇಂಚ್ ಆ್ಯಡ್ ಮಾಡಬೇಕು. ಬಟ್ ನಿಮಗೆ ಇಲ್ಲಿ ಸಿಗ್ತಾ ಇಲ್ಲ, 15 ಇಂಚ್ ಅಷ್ಟೇ ಸಿಗೋದೈತಿ. ಇಂಚ್ ಇಟ್ಕೋತೀನಿ, ಸಾಕಾಗ್ತೈತಿ. ಅವರು ಒಂದು ಸ್ವಲ್ಪ ಬಡಕದಾರ, ನಾನು ಹೆಚ್ಚಿ ತೊಗೊಂಡಿನಿ. ಆ್ಯಕ್ಚುಲಿ ಬ್ಲೌಸ್ 13 ಇತ್ತು, ನಾನು 14 ಇಟ್ಕೊಂಡಿದ್ದೆ. ಮತ್ತು ಸರಿ ಆಗ್ತದೆ. 13 ಪ್ಲಸ್ 1.5 ಇಂಚ್ 15 ಇಂಚ್. ಪ್ರಿನ್ಸಸ್ ಕಟ್ಟಿ ಯಾವಾಗಲೂ 1.5 ಇಂಚ್ ಆ್ಯಡ್ ಮಾಡಬೇಕು. ಮತ್ತು ನಾನು ಫ್ರಂಟ್ ಬ್ಯಾಕ್ ಇದು ಸೇಮ್ ಟೈಮ್ ಕಟ್ ಮಾಡಾಕತ್ತೀನಿ. ನೆಕ್ಸ್ಟ್ ಈಗ ನಾನು ಫಸ್ಟ್ ಏನು ತೊಗೋತೀನಪ್ಪ ಅಂದ್ರೆ, ಇದು 15 ಇಂಚ್ ಲೆಂತ್ ಆಯಿತು. ನೆಕ್ಸ್ಟ್ ಎದೆ ಸುತ್ತಳತೆ ಅವ್ರದ್ದು 9.5 ಇಂಚ್ ಐತಿ. ಅದಕ್ಕೆ 1/2 ಇಂಚ್ ಆ್ಯಡ್ ಮಾಡಿ 10 ಇಂಚ್ ತೊಗೋಬೇಕು. 10 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ನೆಕ್ಸ್ಟ್ 2 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಈ ರೀತಿ ಒಂದು ಸ್ಟ್ರೇಟ್ ಲೈನನ್ನು ಹಾಕೋದು. ನೋಡಿ, ಈಗ ಅವ್ರದ್ದು ನೆಕ್, ಟೋಟಲ್ ನೆಕ್ ಎಷ್ಟು ತೊಗೋಬೇಕಂದ್ರೆ ಅವ್ರದ್ದು ಫುಲ್ ಶೋಲ್ಡ್ರ್ 14 ಇಂಚ್ ಐತಿ. ಅದರ ಅರ್ಧ ಭಾಗ, ಅದರ ಅರ್ಧ 7 ಇಂಚು, ಅದಕ್ಕೆ ಒಂದು 1/4 ಇಂಚು ಕುಡಿಸಿ 7.25 ಇಂಚು ನಾನು ಅವ್ರದ್ದು ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತೊಗೋತೀನಿ. ನೆಕ್ಸ್ಟ್ ಅಲ್ಲಿಂದ ಅವರಿಗೆ 7 ಇಂಚು ನಾನು ಆರ್ಮೋಲನ್ನು ತೊಗೋತೀನಿ. ಯಾಕಪ್ಪ ಅಂದ್ರೆ ನಾನಿಲ್ಲಿ ಯಾವಾಗಲೂ ಪ್ರಿನ್ಸ್ ಕಟ್ಟಿಗೆ ಬೋಟ್ ನೆಕ್ ಬ್ಲೌಸಿಗೆ ಕಾಲರ್ ನೆಕ್ಕಿಗೆ ಏನು ಮಾಡಬೇಕು, 1/2 ಇಂಚ್ ಕ್ರಾಸ್ ಆಗಿ ಈ ರೀತಿ 1/2 ಇಂಚಿಗೆ ಕರೆಕ್ಟಾಗಿ ಒಂದು ಈ ರೀತಿ ಕ್ರಾಸ್ ಆಗಬೇಕು. ಇಲ್ಲಿಂದ ಹಾಕಬೇಕು, ಇಲ್ಲಿಂದ ಹಾಕಬಾರ್ದ್ರಿ, ಈ ರೀತಿನ ಹಾಕಬೇಕು. ಅಂದರೆ ಬ್ಲೌಸ್ ಕರೆಕ್ಟಾಗಿ ಕುಂದಿರುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ 1.25 ಇಂಚಿಗೆ ಫ್ರಂಟ್ ಪಾರ್ಟ್, 3/4 ಇಂಚಿಗೆ ಬ್ಯಾಕ್ ಪಾರ್ಟ್ ತೊಗೊಂಡಿನಿ. ನೋಡಿರಿ, ಇಲ್ಲಿ ಈ ರೀತಿ ಒಂದು ಫುಲ್ ಶೋಲ್ಡ್ರದ್ದು ಮೆಜರ್ಮೆಂಟ್ ಮಾಡಿಕೊಂಡು 1/2 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ 1/4 ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಈ ರೀತಿ ಫ್ರಂಟ್ ಶೇಪನ್ನು ತೆಗಿಬೇಕು. ಈ ರೀತಿ ಫ್ರಂಟ್. ನೆಕ್ಸ್ಟ್ ಇದರೊಳಗೆ ಬ್ಯಾಕ್ ಈ ರೀತಿ ತೆಗಿಬೇಕು. ನೆಕ್ಸ್ಟ್ ನಾನು ನೆಕ್ ಲೆಂತ್ ಫ್ರಂಟಲ್ಲಿ 4 ಇಂಚ್ ತೊಗೋತೀನಿ. 4 ಇಂಚ್ ತೊಗೋತೀನಿ. 4 ಇಂಚ್. ನೆಕ್ಸ್ಟ್ ಶೋಲ್ಡ್ರ್ 3 ಇಂಚು. ನೆಕ್ಸ್ಟ್ ಏನು 4 ಇಂಚ್ ಲೆಂತ್ ತೊಗೊಂಡಲ್ಲ ಅದನ್ನು 4 ಇಂಚು ಇಲ್ಲಿ ಇಟ್ಕೊಳ್ಳೋದು. ನೆಕ್ಸ್ಟ್ ಈ ರೀತಿ ಒಂದು ಸ್ಕ್ವೇರ್ ಬಾಕ್ಸ್ ಹಾಕ್ಕೊಂಡು ಈ ರೀತಿ ಒಂದು ಬೋರ್ಡ್ ಟೈಪ್ ಒಂದು ಈ ರೀತಿ ಒಂದು ಶೇಪನ್ನು ಹಾಕೋಬೇಕು. ನೆಕ್ಸ್ಟ್ ಅವ್ರದ್ದು ಬಸ್ಟ್ ಪಾಯಿಂಟ್ 10 ಇಂಚ್ ಐತಿ. ನೆಕ್ಸ್ಟ್ ಸ್ಟಿಚಿಂಗಿಗೆ 1/2 ಇಂಚ್ ಹೋಗುತ್ತೆ ಅಂತೇಳಿ ಮಾಡ್ತೀನಿ. 10.5 ಇಂಚು ನಾನು ಅವ್ರದ್ದು ಬಸ್ಟ್ ಪಾಯಿಂಟಿಗೆ ಹಾಕೋತೀನಿ. 10.5 ಇಂಚು. ನೆಕ್ಸ್ಟ್ ಇದೇನು 10.5 ಇಂಚ್ ತೊಗೊಂತೀರಲ್ರಿ, ಅಲ್ಲಿಂದ 4 ಇಂಚಿಗೆ ಒಂದು ಮಾರ್ಕ್ ಹಾಕಬೇಕು. ಈ ರೀತಿ ಇಲ್ಲೊಂದು ನಿಮ್ಮ ಪ್ಲಸ್ ಪಾಯಿಂಟ್ ಸಿಗ್ತಲ್ಲ. ಈಗ ಏನು ಮಾಡಬೇಕು, ಇದೇನು ಸೆಂಟ್ರ್ ಇರುತ್ತಲ್ಲ, ಸೆಂಟ್ರಿಂದ ನಾವು ಈ ರೀತಿ ಒಂದು ಪ್ರಿನ್ಸಸ್ ಶೇಪನ್ನು ಹಾಕಬೇಕು. ಪ್ರಿನ್ಸ್ ಶೇಪನ್ನು ಹಾಕಬೇಕು. ನೆಕ್ಸ್ಟ್ ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು, ಈ ಕಡೆ 1/4 ಇಂಚು, ಒಂದು 3.5 ಇಂಚ್ವರೆಗೂ ಅಷ್ಟೇ, ಒಂದು 3.5 ಇಂಚ್ವರೆಗೂ ಅಷ್ಟೇ ಈ ರೀತಿ ಮಾಡಿ ಈ ರೀತಿ ಒಂದು ಕಟಿಂಗ್ ಮಾಡಬೇಕು. ನೆಕ್ಸ್ಟ್ ಸ್ವಲ್ಪ ಇಲ್ಲಿ ಲಕ್ಷ ಕೊಡ್ತೀನಿ. ಸ್ವಲ್ಪ ಇಲ್ಲೇ ನಿಮಗೆ ಕಪ್ಸ್ ಶೇಪ್ ಕರೆಕ್ಟಾಗಿ ಬರಬೇಕಂದ್ರೆ ನಾನು ಹೇಳುವಂಥ ಟ್ರಿಕ್ಸ್ಗಳನ್ನು ಈ ರೀತಿ ನಾನು ಏನು ಈ ಸದ್ದಿನ ಹೇಳತ್ತಿಲ್ಲ, ಇದನ್ನು ಕರೆಕ್ಟಾಗಿ ಫಾಲೋ ಮಾಡಿರಿ. ನೋಡಿರಿ, ಇಲ್ಲೇ 4 ಇಂಚ್ ತೊಗೊಂಡಿರಿ, ಇಲ್ಲಿ 3.5 ಇಂಚ್ ತೊಗೋಬೇಕು. ಇಲ್ಲೇ 4 ಇಂಚು, ಇಲ್ಲಿ 3.5 ಇಂಚು. ಈಗ ಇದನ್ನ ಒಂದು ಸ್ಟ್ರೇಟ್ ಲೈನನ್ನು ಹಾಕೋರಿ, ಈ ಪಾಯಿಂಟಿಂದ ಈ ಪಾಯಿಂಟ್. ನೆಕ್ಸ್ಟ್ ಇಲ್ಲಿಂದ 2 ಇಂಚು, ಇಲ್ಲಿಂದ 2 ಇಂಚ್ ಒಂದು ಮಾರ್ಕ್ ಹಾಕೋದು, ಒಂದು ಸ್ಟ್ರೇಟ್ ಲೈನ್ ಹಾಕೊಂಡ್ಬಿಡಿ.
ಕಟ್ಟಿಗೆ ಇವೆಲ್ಲ ಪಾಯಿಂಟ್ಸ್ಗಳು ಭಾಳ ಇಂಪಾರ್ಟೆಂಟ್ ಆಗ್ತಾವೆ. ಇದೇನಂದ್ರೆ ಬೆಲ್ಟ್ ನಮ್ದೇನು ಕ್ರಾಸ್ ಬೆಲ್ಟ್ ಹಚ್ತಿರಲ್ಲ ಆ ರೀತಿ ವರ್ಕ್ ಮಾಡ್ತೈತೆ. ಅದಕ್ಕೆ ಇದನ್ನು ಯಾವಾಗಲೂ ಈ ರೀತಿ ಸ್ಟ್ರೈಟಾಗಿ ಇಡಬೇಕು. ನೆಕ್ಸ್ಟ್ ಇಲ್ಲಿಂದ 2 ಇಂಚು, ಇಲ್ಲಿಂದ 2 ಇಂಚಿಗೆ ಒಂದು ಮಾರ್ಕ್ ಹಾಕಿ. ಈಗ ಈ ಪಾಯಿಂಟನ್ನು ಒಂದು ಸ್ಟ್ರೈಟ್ ಲೈನ್ ಹಾಕಿ ಜಾಯಿಂಟ್ ಮಾಡ್ಬೋದು. ಈ ರೀತಿ ಮಾಡಬೇಕು. ಇದ್ರ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ನೋಡಿರಿ, ಸ್ವಲ್ಪ ಇದು ಎಷ್ಟೈತೆ ನೋಡಿರಿ 4.5 ಇಂಚ್ ಐತಿ. 4.5 ಇಂಚ್ ಐತಿ. ಇಲ್ಲಿ 4.5 ಇಂಚ್ ಬರಬೇಕು. ಈ ರೀತಿ ಒಂದು 4.5 ಇಂಚ್ ಮಾರ್ಕ್ ಹಾಕೋರಿ. ಈ 4.5 ಇಂಚ್ ಬಂದಿದ್ದಲ್ರಿ, ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಕಟ್ ಮಾಡಿ ತಗೋದು. ಈ ರೀತಿ ಬಟ್ಟೆ ನಮಗೆ ಬೇಡ, ಯಾಕಂದ್ರೆ ಅದು ಎಕ್ಸ್ಟ್ರಾ ಬರುತ್ತೆ. ಆಮೇಲೆ ನಾವು ಸ್ಟಿಚಿಂಗ್ ಮಾಡಿದ್ಮೇಲೆ ತೆಗಿಯೋಕ್ಕಿಂತ ಈಗ ತೆಗೆದುಬಿಟ್ಟು ನಾವು ಯಾಕೆ ಬಂತಪ್ಪ ಅನ್ನೋ ಒಂದು ಕ್ವಶನ್ ಕ್ರಿಯೇಟ್ ಆಗಂಗಿಲ್ಲ. ಇದು ಇಲ್ಲಾಂದರೆ ನಿಮ್ಗೆ ಸ್ಟಿಚ್ ಆದಮೇಲೆ ಏನು ಎಕ್ಸ್ಟ್ರಾ ಬಂದರೆ ಅವಾಗ ತೆಗಿಬೋದು, ಏನು ಪ್ರಾಬ್ಲಮ್ ಇಲ್ಲ. ನೋಡಿರಿ ಈ ರೀತಿ ಕರೆಕ್ಟಾಗಿ ಇಟ್ಕೋರಿ. ಈ ಲೈನಿಂದ ಈ ಪಾಯಿಂಟಿಗೆ ಎಷ್ಟೈತ್ರಿ 4.5 ಇಂಚ್ ಐತಿ. ಈ ರೀತಿಯಾಗಿ ಕರೆಕ್ಟಾಗಿ ಹಾಫ್ ಫೋಲ್ಡ್ ಮಾಡಿ ಇಲ್ಲೊಂದು ಮಾರ್ಕ್ ಹಾಕೋರಿ. ನೆಕ್ಸ್ಟ್ ಇನ್ನೂ ಒಂದು ಹಾಫ್ ಫೋಲ್ಡ್ ಮಾಡಿ ಇಲ್ಲೊಂದು ಮಾರ್ಕ್ ಹಾಕೋರಿ. ಇವೆರಡು ಮಾರ್ಕ್ ಹಾಕೋಬೇಕು. ನೆಕ್ಸ್ಟ್ ಇದು ಮಾರ್ಕ್ ಹಾಕೊಂಡ್ಮೇಲೆ ಏನು ಮಾಡಬೇಕು, ಇಲ್ಲಿಂದ 1/2 ಇಂಚ್, ನೆಕ್ಸ್ಟ್ ಇಲ್ಲಿಂದ 1/4 ಇಂಚ್, ಇಲ್ಲಿಂದ 1/2 ಇಂಚ್, ಇಲ್ಲಿಂದ 1/4 ಇಂಚ್, ಇಷ್ಟು 2 ಮಾರ್ಕ್ ಹಾಕೋರಿ. ಈ ಪಾಯಿಂಟ್ ತಗೋರಿ. ಈ ಪಾಯಿಂಟಿಂದ ಇದು ಸ್ಟ್ರೇಟ್ ಒಂದು ಲೈನೇ ಇಲ್ಲಿರಿ, ಇಲ್ಲಿಂದ ಇಲ್ಲಿಗೆ ಏನೂ ಚೇಂಜಸ್ ಮಾಡಬೇಡ್ರಿ. ಸಾರಿ ಫ್ರೆಂಡ್ಸು, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕು, ಈ ಪಾಯಿಂಟಿನ ಸಿಕ್ಕೈತಲ್ರಿ ನಮ್ಗೆ, ಇಲ್ಲಿಂದ ಇದ್ರ ಮೇಲೆ ಬರಬೇಕು. ಬಂದು ಈ ಪಾಯಿಂಟಿಗೆ ಏನು ಮಾಡಬೇಕು, ನಾವು ಮಾಡೋ ಹೊತ್ತಿನಾಗ ಒಂದು ಸ್ವಲ್ಪ ರೌಂಡ್ ಶೇಪಾಗಿ ಕೊಡಬೇಕು, ಸ್ಟ್ರೇಟ್ ಲೈನಾಗಿ ಹಾಕಬಾರ್ದು. ಈ ರೀತಿ ಹಾಕಿದ್ರೆ ನಿಮ್ಗೆ ಕಪ್ಸ್ ಶೇಪು ಭಾಳ ನೀಟಾಗಿ ಕರೆಕ್ಟಾಗಿ ಬರ್ತೈತೆ ರೀ. ಇಷ್ಟು ಮಾಡಿದ್ರಿಂದ ನಿಮ್ಗೆ ಪ್ಲೀಸ್ ಕಟ್ಟಿಂಗ್ ಡ್ರಾಫ್ಟಿಂಗು ಮುಗೀತು. ಈ ರೀತಿ ಮಾಡಿದ್ರಂದ್ರೆ ಇದ್ರದ್ದು ಮುಗೀತು. ಫಸ್ಟ್ ನಾನೀಗ ಫ್ರಂಟ್ ಪಾರ್ಟನ್ನು ಮಾತ್ರ ಕಟ್ ಮಾಡ್ತೀನಿ, ಸ್ವಲ್ಪ ಕಟ್ಟಿಂಗ್ ಮಾಡೋದ್ರಿಂದ ಹೋಗಿಲ್ಲ ರೀ. ಇನ್ನೊಂದು ಲಾಸ್ಟ್ ಪಾಯಿಂಟು ನೆನಪಾರಿದ್ದಾರೆ ಫ್ರೆಂಡ್ಸ್. ನೋಡಿರಿ ಅವ್ರದ್ದು ವೇಸ್ಟ್ 7 ಇಂಚ್ ಐತಿ, 7 ಇಂಚ್ ಐತಿ. 7 ಇಂಚ್ ಬರ್ತೈತೆ ಇಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿರಿ. ಸ್ಟಿಚ್ ಆದ್ಮೇಲೆ ಇದು ಇಲ್ಲಿ ಬರ್ತೈತಿ, ಈ ಸ್ಟಿಚ್ ಇಲ್ಲಿಗೆ ಬರ್ತೈತಿ. ಇದು ಇಷ್ಟ ಬಟ್ಟೆ ಉಳಿತೈತಿ. ಈ ಬಟ್ಟೆನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ನೋಡಿರಿ, ಇಲ್ಲಿಂದ ಇಲ್ಲಿ ನಮಗೆ 3.25 ಇಂಚ್ ಸಿಗತೈತಿ. 3.25 ಇಂಚ್, 7 ಇಂಚ್ ಒಳಗೆ 3.25 ಇಂಚ್ ಹೋಯ್ತಂತ ಅಂದ್ರೆ 3.25 ಇಂಚು ಉಳಿತೈತಿ. ಈ 3.25 ಇಂಚ್ ಈ ಪಾಯಿಂಟಿಂದ 3.25 ಇಂಚ್ ತೊಗೋಬೇಕು. ಇಲ್ಲಿಗೆ ಬರತೈತಿ, ನಮ್ಮ ಬಟ್ಟೆ ಕರೆಕ್ಟಾಗಿ ಸಿಗಾಕತ್ತೈತಿ, ಏನು ಪ್ರಾಬ್ಲಮ್ ಇಲ್ಲ ರೀ. ಜಸ್ಟ್ ಇಲ್ಲೊಂದು ಕ್ರಾಸ್ ಲೈನ್ ಹಾಕೊಂಡ್ಬಿಟ್ರೆ ಇದಿತ್ತು ಕರೆಕ್ಟ್. ಇಲ್ಲಿಂದ 2 ಇಂಚ್ ನಮ್ಗೆ ಕರೆಕ್ಟಾಗಿ ಬಟ್ಟೆ ಸಿಗಾಕತ್ತೈತಿ, ಮಾಡ್ಬೋದು ರೀ. ನೆಕ್ಸ್ಟ್ ಇಲ್ಲಿ ನೋಡಿರಿ, ನಾನು ಕಟಿಂಗ್ ಮಾಡ್ತೀನಿ. ಇದರಲ್ಲಿ ಫ್ರಂಟು ಬ್ಯಾಕು ಎರಡೂ ಇರೋದ್ರಿಂದ ಸ್ವಲ್ಪ ಹುಷಾರಿಂದ ಕಟ್ ಮಾಡಬೇಕು. ಒಮ್ಮೊಮ್ಮೆ ನಾವು ಏನು ಮಾಡ್ಬಿಡ್ತೀವಿ ಅಂದರೆ ಎರಡೂ ಒಮ್ಮೆ ಕಟ್ ಮಾಡೋ ಚಾನ್ಸಸ್ ಇರ್ತೈತಿ. ಹೀಗಾಗಿ ಫಸ್ಟ್ ಈ ಸೈಡ್ ಪಾರ್ಟನ್ನು ಮತ್ತು ಆರ್ಮಲನ್ನು ಕಟ್ ಮಾಡಿ ಬ್ಯಾಕ್ ಪಾರ್ಟನ್ನು ತೆಗೆದುಬಿಡೋಣ. ಇಷ್ಟು ಮಾಡಿ ಇದನ್ನು ಇಲ್ಲೇ ಜಾಯಿಂಟ್ ಐತ್ರಿ, ಜಸ್ಟ್ ಇದನ್ನು ಕಟ್ ಈ ಏನು ಕ್ರಾಸ್ ಕಟಿಂಗ್ ಮಾಡಿದ್ರಿ ಅದನ್ನು ತೆಗೆದುಬಿಡ್ರಿ. ಎರಡಕ್ಕೂ ತೆಗೆದುಬಿಟ್ರಿ ಅಂದರೆ ನಿಮ್ಗೆ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಬರ್ತದೆ. ಇದು ಬ್ಯಾಕ್ ಪಾರ್ಟ್ ಇದನ್ನು ಆಮೇಲೆ ತೋರಿಸ್ತೀನಿ. ಫಸ್ಟ್ ಫ್ರಂಟ್ ಪಾರ್ಟಿನಿಂದ ನಿಮಗೆ ಕ್ಲಿಯರ್ ಮಾಡಿರ್ತೀನಿ ನೋಡಿರಿ. ಇಷ್ಟು ಇಟ್ಕೊಂಡ್ಮೇಲೆ ಫಸ್ಟ್ ಇವೇನು ಕೆಳಗೆ ನಾನು ಮಾರ್ಕ್ ಹಾಕೊಂಡಿನಲ್ಲ ಇದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ. ಈ ರೀತಿ ಕಟ್ ಮಾಡಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡಿಫ್ರೆನ್ಸಸ್ ಬರೋಂಗಿಲ್ಲ, ಕರೆಕ್ಟಾಗಿ ಬರುತ್ತೆ, ಜಗ್ದಂಗೆ ಆಗಂಗಿಲ್ಲ. ಈ ರೀತಿಯಾಗಿ ಕರೆಕ್ಟಾಗಿ ಬರ್ತೈತಿ. ಈ ರೀತಿ ಮಾಡಿರಿ. ನೆಕ್ಸ್ಟ್ ಇದ್ರ ನೋಡಿರಿ, ಈ ಮಾರ್ಕಿಂಗ್ ಕಟ್ ಮಾಡಬೇಕು. ಆರ್ಮೋಲ್ ಬಂದು ತೆಗೆದು ಆಮೇಲೆ ಈ ರೀತಿ ಕಟ್ ಮಾಡಬೇಕು. ಇದನ್ನೇನು ಎಕ್ಸ್ಟ್ರಾ ನಾನು ಹೇಳಿದ್ನಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡ್ಬೇಕು. ಈಗ ಅಂದರೆ ಅದು ನಿಮಗೆ ಸ್ಟಿಚಿಂಗ್ ಮಾಡೋ ಹೊತ್ತಿನಾಗ ಈಸಿ ಆಗ್ತೈತಿ ನೋಡಿ. ಈ ರೀತಿ ನೋಡಿ. ನೆಕ್ಸ್ಟ್ ಈ ಕೆಳಗಿನ ಪಾರ್ಟ್ನ ಕಟ್ ಮಾಡಿ ಇಲ್ಲಿವರೆಗೂ ಸ್ವಲ್ಪ ಸ್ಟ್ರೇಟ್ ಬರಬೇಕು. ಇಲ್ಲಿ ಬಂದಮೇಲೆ ಸ್ವಲ್ಪ ಮಾಡಿ
ಈ ರೀತಿ ಕಟ್ ಮಾಡಿದ್ರೆ ಇದು ಪರ್ಫೆಕ್ಟಾಗಿ ಕಪ್ಸ್ ರೆಡಿ ಆಗ್ತದೆ. ಈ ಏನು ಪಾಯಿಂಟ್ಸ್ ಅದಾವಲ್ರಿ ಜಸ್ಟ್ ಕರೆಕ್ಟಾಗಿ ಒಂದು ಕಟಿಂಗ್ ಮಾಡ್ಕೊಂಡ್ರಿ ಈ ರೀತಿ. ಈ ರೀತಿ ಕಟಿಂಗ್ ಮಾಡಿಕೊಂಡು ಇಟ್ಕೊಂಡ್ರೆ ಜಾಯಿಂಟ್ ಮಾಡೋದ್ರಿಂದ ಈಸಿ ಆಗ್ತದೆ. ಅದಕ್ಕೆ ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿಕ್ರೇನು ಆ ಸ್ಟಿಚಿಂಗ್ ವಿಡಿಯೋನ ಹಾಕಿ ಡಿಸೈನ್ ಮಾಡೋ ಹೇಳ್ಯಾರವರು ಕಸ್ಟಮೈಸ್ ಮಾಡೋರು ಇದೇ ರೀತಿ ಮಾಡಿ ಅಂತೇಳಿ ಅದನ್ನು ನಿಮಗೆ ತೋರಿಸ್ತೀನಿ. ನೋಡಿರಿ ಇಲ್ಲಿ ಅರ್ಧ ಇಂಚಿನಷ್ಟು ಇಲ್ಲಿ ಏನು ಮಾಡಬೇಕು ಕ್ರಾಸಾಗಿ ಕಟ್ಟಿಂಗ್ ಎಲ್ಲ ಬ್ಲೌಸಿಗೂ ಮಾಡಬೇಕು. ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ ನಾನಿಲ್ಲಿ ಜಸ್ಟ್ ಯಾವ ರೀತಿ ಡಿಸೈನ್ ಮಾಡೋಕ್ಕೆ ತೋರಿಸ್ತೀನಿ. ಇಲ್ಲಿಂದ ಇಲ್ಲಿಗೆ ಶೋಲ್ಡರ್ 3 ಇಂಚು ಫ್ರಂಟ್ ಪಾರ್ಟ್ ಒಳಗೆ ಏನು ಮಾಡೋದಿಲ್ಲ ಅಷ್ಟೇ. ಬಟ್ ಇಲ್ಲಿ ನಮ್ಮ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ 4.5 ಇಂಚು ಶೋಲ್ಡರ್ ಇಟ್ಕೊಳ್ತೀನಿ. ಒಂದು ಸೇಮ್ ಇಲ್ಲಿ 4 ಇಂಚು ಡೌನ್ ತಗೊಂಡು ಬೋಟ್ ಶೇಪ್ ಕಟ್ಟಿಂಗ್. ನೆಕ್ಸ್ಟ್ ಇಲ್ಲಿಂದ ಇದು ಬ್ಯಾಕ್ ಬರೋದೈತ್ರಿ. ಈ ರೀತಿ ಒಂದು ಸ್ಕ್ಯಾಲಪ್ ಡಿಸೈನ್ ಹೇಳ್ಯಾರವರು. ಸ್ಕ್ಯಾಲಪ್ ಡಿಸೈನ್ ಬರಬೇಕು ಅಲ್ಲಿ ಈ ರೀತಿ ಮಾಡ್ತಾರೆ. ಈ ರೀತಿ ಸ್ಟಿಚಿಂಗ್ ವಿಡಿಯೋನ ನಾನು ಹಾಕ್ತೀನಿ ಅಂತ ನೋಡಿ ಕೊಡ್ತೀನಿ. ಇದು ಫ್ರಂಟ್ ಆಗ್ತದೆ, ಬ್ಯಾಕ್ ಆಗ್ತದೆ. ನೆಕ್ಸ್ಟ್ ಸ್ಲೀವ್ ನೋಡಿರಿ. ಈಗ ಸ್ಲೀವ್ ಪಾರ್ಟನ್ನು ಕಟ್ ಮಾಡಕತ್ತೀನಿ. ಸ್ಲೀವ್ ಅವರಿಗೆ ರೆಡಿ 10 ಇಂಚ್ ಐತಿ. ನೆಕ್ಸ್ಟ್ ಸ್ವಲ್ಪ ಸ್ಲೀವ್ಸಾಗಿ ಕಟ್ ಮಾಡ್ಕೊಂಡಿರ್ತೀನಿ. ಇಲ್ಲಿಂದ 10 ಇಂಚ್ ಐತಿ. ನಾನು 11 ಇಂಚು 1 ಇಂಚ್ ಆಗಿ ಮಾಡಿ 11 ಇಂಚಿಗೆ ಒಂದು ಮಾರ್ಕ್ ಹಾಕತ್ತೀನಿ. ನೆಕ್ಸ್ಟ್ 3.5 ಇಂಚು ಒಂದು ಮಾರ್ಕ್ ಹಾಕತ್ತೀನಿ. ಇತ್ತಿಗೆ ಇಲ್ಲಿ 2 ಸ್ಟ್ರೇಟ್ ಲೈನನ್ನು ಹಾಕ್ಕೊಂಡು ಓಕೆ. ನೆಕ್ಸ್ಟ್ ಅವ್ರದ್ದು ಫಿಟ್ಟಿಂಗು 5 ಇಂಚ್ ಐತಿ. 5 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ನೆಕ್ಸ್ಟ್ ಅಲ್ಲಿಂದ 2 ಇಂಚು ಬಟ್ಟೆ ಫಿಟ್ಟಿಂಗಿಗೆ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹೋಗಿ 7.5 ಇಂಚು ಆರ್ಮೋಲ್ ರೌಂಡ್ ಎಷ್ಟು ಐತೆ ಅಂದರೆ 7.5 ಇಂಚ್ ಐತಿ. 7.5 ಇಂಚಿಗೆ ಈ ರೀತಿ ಒಂದು ಹಾಕೊಂಡು ಇದನ್ನು ಹಾಕ್ಕೊಡ್ತೀವಿ ನೋಡಿ. ಕರೆಕ್ಟಾಗಿ 7.5 ಇಂಚಿಗೆ ಹಾಕ್ತೀವಿ. ಈ ನಿಮಗೆ ಲಾಸ್ಟ್ ವಿಡಿಯೋಗೂ ನಾನು ತೋರಿಸಿದ್ದೆ. ಉಲ್ಟಾ ಇಟ್ಕೊಂಡು ಇಲ್ಲಿ ಫ್ರಂಟ್ ಪಾರ್ಟಿಗೆ ಬರಬೇಕಾದ್ರೆ 1 ಇಂಚು ಹೊರಗೆ ಬರಬೇಕು. ಇದು 1 ಇಂಚು ಹೊರಗೆ ಬಂದು ಮಾರ್ಕ್ ಹಾಕಿ ಅಷ್ಟು ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ 1.5 ಇಂಚು 1.5 ಇಂಚಿನಷ್ಟು ಹೊರಗಿಟ್ಟು ಒಂದು ಮಾರ್ಕನ್ನು ತೋರಿಸ್ತೀನಿ. ಇಲ್ಲಿಂದ ಇಲ್ಲಿಗೆ 1 ಇಂಚು ಹೊರಗಡೆ ಇರಬೇಕು. 1 ಇಂಚು ಹೊರಗಿಟ್ಟರೆ ಈ ರೀತಿ ಫ್ರಂಟ್ ಬ್ಯಾಕ್ ಮಾರ್ಕ್ ಹಾಕಿ. ನೆಕ್ಸ್ಟ್ ಇಲ್ಲಿ 1.5 ಇಂಚು ಹೊರಗಡೆ ಇರಬೇಕು. ಈ ಬಟ್ಟೆಯನ್ನು 1.5 ಇಂಚಿನಷ್ಟು ಹೊರಗಿಟ್ಟರೆ ಈ ರೀತಿ ಒಂದು ಮಾರ್ಕ್ ಹಾಕಿ ನೋಡಿ. ಎಷ್ಟು ಕರೆಕ್ಟಾಗಿ ನಿಮಗೆ ಬಟ್ಟೆನ ಕರೆಕ್ಟಾಗಿ ಸಿಕ್ಕರೆ ಅದಕ್ಕೆ ಫಸ್ಟ್ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ತಗೊಂಡು ನೋಡ್ರಿ. ನನಗೆ ಯಾವುದೇ ಬಟ್ಟೆ ಅಟ್ಯಾಚ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನಾನು ಫ್ರಂಟ್ ಪಾರ್ಟನ್ನು ಶೇಪ್ಗೆ ತೆಗೆದು 2 ಪೀಸ್ ತಗೊಂಡು ಫ್ರಂಟ್ ಪಾರ್ಟನ್ನು ತೆಗೆದು ಈಗ ಫ್ರಂಟ್ ಪಾರ್ಟ್ ತಗೊಂಡು ಜಸ್ಟ್ ಮಾಡ್ಕೊಂಡು ಇಷ್ಟೇ ರಿಫ್ರೆನ್ಸ್ ಕಟ್ ಒಳಗೆ ಏನಿಲ್ಲ. ಇದನ್ನ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಂಡ್ಬರ್ತೀನಿ ನೋಡಿ ಫ್ರೆಂಡ್ಸ್. ನೋಡಿರಿ ನಾನು ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಎಲ್ಲನೂ ಕಟ್ ಮಾಡ್ಕೊಂಡೆ. ಇದೆಲ್ಲ ಎಕ್ಸ್ಟ್ರಾ ಬಟ್ಟೆ ಉಳಿದೈತಿ. ನೆಕ್ಸ್ಟ್ ಇದು ನೋಡಿರಿ ಫ್ರಂಟ್ ಪಾರ್ಟ್ ಒಳಗೆ ಈ ರೀತಿ ಡಿಸೈನ್ ಬಂದಿರ್ತದೆ. ಮೇನ್ ಫ್ಯಾಬ್ರಿಕ್ಕಿಗೆ ಈ ರೀತಿ ಫ್ರಂಟ್ ಪಾರ್ಟನ್ನು ಎರಡೂ ಕಟ್ ಮಾಡ್ಕೊಂಡೀನಿ. ಫ್ರಂಟ್ ಪಾರ್ಟ್ ಒಳಗೆ ನಾನು ಯಾಕಂದ್ರೆ ಲೆಹಂಗಾ ಬ್ಲೌಸ್ ಇರೋದ್ರಿಂದ ನಾನು ಫ್ರಂಟ್ ಪಾರ್ಟ್ ಒಳಗೆ ಡಿಸೈನ್ ಕಟ್ ಮಾಡ್ಕೊಂಡೀನಿ. ನೋಡಿ ಇದು ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ಸ್ಲೀವ್ ಪಾರ್ಟ್. ಇದಕ್ಕೆ ಬೇಕಾಗುವಂಥ ಕ್ರಾಸ್ ಪಟ್ಟಿ ಎಲ್ಲ ಬೆನ್ ಪಟ್ಟಿಯನ್ನು ಫ್ರಂಟ್ ಪಟ್ಟಿ ಬೇಕಾಗ್ತೈತಿ. ಅದಕ್ಕೆ ಇರುತ್ತೆ.